ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ. ಗುರುಗಳ ಜೊತೆಗೆ ಸಂಚಾರ ನಡೀತಾ ಇತ್ತು. ಆಶ್ರಮದ ಹೊಸದು. ಗುರುಗಳ ಬಳಿ ವಿದ್ಯಾಭ್ಯಾಸ ನಮ್ಮದು ನಡೆದಿತ್ತು. ಗುರುಗಳ ಜೊತೆಗೆ ಸಂಚಾರ ಅಂತ ಹೇಳಿದರೆ ವಿದ್ಯಾಪೀಠದ 2 ತರಗತಿಯ ವಿದ್ಯಾರ್ಥಿಗಳು ಅವ್ರ ಜೊತೆಗೇ ಸಂಚಾರ ಮಾಡ್ತಾ ಇರ್ತಾರೆ. ಸಂಚಾರದಲ್ಲಿ ಪಾಠನಿತ್ಯ ನಡೀತಾ ಇರುತ್ತೆ. ಅದು ವಾಹನದಲ್ಲೂ ಸಂಚಾರನೇ. ವಾಹನದಲ್ಲೂ ಕೂಡ ಸಂಚಾರ ಆಗ್ತಾ ಇರೋವಾಗಲೂ ಕೂಡ ಪಾಠ ಚಿಂತನೆ ನಡೀತಾ ಇರ್ತವೆ. ಒಬ್ಬ ವಿದ್ಯಾರ್ಥಿ ಇತ್ತು. ಮಾತಿಗೆ ಆಗಾಗ ಕೇಶವ, ಕೃಷ್ಣ, ನಾರಾಯಣ, ಗೋವಿಂದ, ಮುಕುಂದ ಅಂತ ಹೇಳಿಕೊಂಡು ಒಂದು 4, 5, 6, 7, 8 ಹೆಸರುಗಳನ್ನು, ದೇವರ ನಾಮಗಳನ್ನು ಹೇಳ್ತಾ ಇರೋದು ಆಗಾಗ್ಗೆ. ಒಬ್ಬ ಸುಧಾ ವಿದ್ಯಾರ್ಥಿ. ಒಮ್ಮೆ ಹೀಗಾಯಿತು. ಸಂಚಾರದಲ್ಲಿ ಸುಮಾರು ಬೆಳಿಗ್ಗೆ 4 ಗಂಟೆಯ ಹೊತ್ತು. ಆವಾಗಿದ್ದದ್ದು ಒಂದು ಮೆಟ್ರೋಡೋರ್ ವ್ಯಾನ್ ಇತ್ತು. ಅದಕ್ಕೆ ಬಾಗಿಲು ಹಾಕಿದ ಮೇಲೆ ಚೆನ್ನಾಗಿ ಲಾಕ್ ಇರಲಿಲ್ಲ. ಒಂದು ಈ ಕಿಂಡಿ ಚಿಲ್ಕ ಹಾಕಿದ ಒಂದು ಚಿಲ್ಕ ಇರ್ತಾ ಇತ್ತು. ಅದರ ಪಕ್ಕದಲ್ಲಿ ಕುಳಿತುಕೊಂಡು ಸಂಚಾರ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿ ತೂಕಡಿಸ್ತಾ ಚಿಲ್ಕ ಓಪನ್ ಮಾಡಿಬಿಟ್ಟಿದ್ದಾನೆ. ಒಳ್ಳೆ ಡ್ರೈವರ್ ಅವ, ಭಾರಿ ಸ್ಪೀಡಲ್ಲಿ ಹೋಗ್ತಾ ಇರುವವನು. ಬಾಗಿಲು ಓಪನ್ ಆಯಿತು. ಆ ಹುಡುಗ ಕೆಳಗೆ ಬಿದ್ದುಬಿಟ್ಟಿದ್ದಾನೆ. ಗಾಡಿ ಮುಂದೆ ಹೋಗಿದೆ, ಯಾರಿಗೂ ಪರಿವೇನೇ ಇಲ್ಲ. ಹಿಂಬದಿಯಲ್ಲಿ ಒಂದು ಗಾಡಿ ಬರ್ತಾ ಇದ್ದದ್ದು. ಅವ್ರು ಮುಂದೆ ಹೋಗಿ ಗಾಡಿ ನಿಲ್ಲಿಸಿ ಮೇಲೆ ವಿಚಾರ ತಿಳಿಯಿತು. ಆ ಹುಡುಗನ ಮತ್ತೆ ಪುನಃ ಕರೆಸಿಕೊಂಡರು. ಸುಮಾರು 60ರಿಂದ 80 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರತಕ್ಕಂಥ ಗಾಡಿ ಬೆಳಿಗ್ಗೆ 4 ಗಂಟೆ ಹೊತ್ತು ಬಾಗಿಲು ಓಪನ್ ಆಗಿದೆ. ರೋಡಿಗೆ ಬಿದ್ದಿದ್ದಾನೆ. ಮತ್ತೆ ಮರಳಿ ಬಂದವನು ಸ್ವೀಕರಿಸುವಾಗ ಹೊದ್ದುಕೊಂಡಿದ್ದಂತಹ ಶಲ್ಲೆಯನ್ನು ಹಾಗೆ ಎತ್ಕೊಂಡು ಗಾಡಿ ಒಳಗೆ ಕುತ್ಕೊಂಡು ಬಿಟ್ಟಿದ್ದಾನೆ. ಒಂದು ತರಚು ಗಾಯವೂ ಕೂಡ ಅವನಿಗೆ ಆಗಿರಲಿಲ್ಲ. ನಿನ್ನೆ ಮೊನ್ನೆ ಆ ವಿದ್ಯಾರ್ಥಿ ಬಂದಿದ್ದ. ಆ ಮಾತನ್ನು ನೆನಪಿಸಿಕೊಂಡೆ ನಾನು. ಹೌದು ಅಂತ ಹೇಳಿ ಅವನೇ ಕಥೆಯೆಲ್ಲ ಪೂರ ಹೇಳಿದ. ನಾನು ಸ್ವಲ್ಪ ನೆನಪಿಸಿದ್ದಷ್ಟೇ, ಅವನು ಪೂರ ಕಥೆ ಹೇಳಿದ. ದಾಸರ ಮಾತುಗಳನ್ನು ನಾವು ಗಮನಿಸಬೇಕು. ಎಷ್ಟು ಮಾತುಗಳಲ್ಲಿ ಹೇಳಿದ್ದಾರೆ. ನಾಮ ಸಂಕೀರ್ತನೆ ಅನುದಿನ ಮಾಳ್ಪಗೆ ನರಕ ಭಯಗಳುಂಟೆ. ಕೇಶವ ಕೃಷ್ಣ ಎಂದು ಚರಿಸುತ್ತ ಅನುದಿನ ನಾಮ ಸಂಕೀರ್ತನೆ ಮಾಳ್ಪಗೆ ನರಕ ಭಯಗಳುಂಟೆ. ಹೊಟ್ಟೆಗೋಸುಗವಾದೊಡಾಗಲಿ ಕೆಟ್ಟ ರೋಗ ಪ್ರಯುಕ್ತವಾಗಲಿ ಅಣಕದಿಂದೊಮ್ಮೆ ದೇವಕಿ ತನಯನ ನೆನೆವ ಮನುಜ ಸಿಕ್ಕನೋ ಯಮದೂತರಿಗೆ ಆವಾವಲಿ ನೋಡಿದರು. ಯಮನಾಳ್ಗಳನ್ನುದೆದು ಅಜಾಮಿಳನಿಗೆ ಸುಕ್ಷೇಮವಿತ್ತ ಹರಿನಾಮ ಕೀರ್ತನೆ ಅನುದಿನ ಮಾಳ್ಪಗೆ ನರಕ ಭಯಗಳುಂಟೆ. ಒಂದಲ್ಲ ಎರಡಲ್ಲ, ಅದೆಷ್ಟು ಮಾತುಗಳಲ್ಲಿ ಸಾರಿ ಹೇಳಿದ್ದಾರೆ. ಈ ಎಲ್ಲ ಮಾತುಗಳು ಕೂಡ ಅದು ಅನುಭವದ ಮಾತುಗಳು. ಬದುಕಿನಲ್ಲಿ ನಾವು ಇದಕ್ಕೆ ಅನೇಕ ನಿದರ್ಶನಗಳನ್ನು ಹೀಗೆ ಕಾಣಬಹುದು. ನಂಬಿ ಕೆಟ್ಟವರಿಲ್ಲವೋ, ನಂಬದೆ ಕೆಟ್ಟರೆ ಕೆಡಲಿ. ಎಂತೆಂಥ ಮಾತುಗಳು. ಶ್ರೀಮದ್ ಆಚಾರ್ಯರು ನಮಗೆ ಸರ್ವಮೂಲ ಗ್ರಂಥಗಳನ್ನು ನೀಡಿದರು. ಆ ಎಲ್ಲ ಗ್ರಂಥಗಳಿಗೆ ಕನ್ನಡದ ಭಾಷ್ಯ ಈ ದಾಸಾಹಿತ್ಯ. ದಾಸಾಹಿತ್ಯ ಅಂತ ಹೇಳಿದ್ರೆ ಏನು ಅಂತಂದರೆ ಇನ್ನೇನಿಲ್ಲ, ಸರ್ವಮೂಲ ಗ್ರಂಥಗಳಿಗೆ ಕನ್ನಡದ ಭಾಷ್ಯ. ಅದನ್ನು ನಾವು ಸ್ವೀಕಾರ ಮಾಡಿಕೊಂಡು ಕಂಠಸ್ಥ ಮಾಡಿಕೊಂಡು ಮನನ ಮಾಡಿಕೊಂಡೆವು ಅಂತಂದರೆ ಅದರಿಂದ ನಮಗೆ ಲಾಭ ಹೊರತು ಇನ್ಯಾರಿಗೂ ಅಲ್ಲ. ರಾಮಚಂದ್ರಾಚಾರ್ಯರು ಈ ದಾಸಾಹಿತ್ಯವನ್ನು ವಿಶೇಷವಾಗಿ ಮನೆಗೆ ತಲುಪಿಸ್ತಾ ಇದ್ದಾರೆ.
ಅವರ ಸಾಧನೆ ಎಂತಹದ್ದು ಅಂತ ಹೇಳಿದರೆ, ಇವತ್ತು ಅನೇಕ ನಾವು ಸಂಗೀತ ಕಚೇರಿಗಳನ್ನು ನೋಡ್ತೇವೆ. ನೋಡಿ, 1 ನಿಮಿಷ ಆಲಾಪನೆ ಮಾಡಿದರೆ 1 ಗುಟುಕು ನೀರು ಕುಡಿಬೇಕು ಅವರಿಗೆ. 1 ನಿಮಿಷ ಆಲಾಪನೆ ಮಾಡ್ತಾರೆ, ನಡುವೆ ಒಮ್ಮೆ 1 ಗುಟುಕು ಏನಾದರೂ ಕುಡಿಬೇಕು. ರಾಮಚಂದ್ರಾಚಾರ್ಯರ ಸಾಧನೆ ಹೀಗೂ ಸಾಧ್ಯ ಹೌದು ಅನ್ನೋದನ್ನು ಜಗತ್ತಿಗೆ ಅವರು ತೋರಿಸಿಕೊಟ್ಟಿದ್ದಾರೆ. ಏಕಾದಶಿ ದಿವಸ ಅಖಂಡ ಉಪವಾಸವನ್ನು ಮಾಡಿಯೂ ಕೂಡ, ಜಾಗರಣೆಯನ್ನು ಮಾಡ್ತಾ 24 ಗಂಟೆ ಹಾಡಿದರೂ ಕೂಡ ಅವರಿಗೆ ಶ್ರಮ ಇಲ್ಲ. ಅದು ಅವರ ಸಾಧನೆ ಅಂತ ಹೇಳೋದಕ್ಕಿಂತಲೂ ಕೂಡ ಹೇಳ್ತಾರಲ್ಲ, ಏನು ನಿನ್ನ ಒಲುಮೆಯೋ ಅಥವಾ ನಿನ್ನವರ ಸಾಧನವೋ, ಭಕ್ತರ ಸಾಧನವೋ ಅಲ್ಲ ನಿನ್ನ ಕರುಣೆಯೋ ಅಂತ ಒಂದು ಹಾಡಿದೆ. ನೀನೇ ದಯಾಪರನೋ ನಿನ್ನವರ ಸಾಧನವೋ ಅಂತ ಹೇಳಿಕೊಂಡು, ಹಾಗೆ ಅದು ಇವರ ಸಾಧನೆಯೋ ದೇವರ ಅನುಗ್ರಹವೋ ಅಂತ ನಾವು ತೀರ್ಮಾನ ಮಾಡೋದು ಸಾಧ್ಯ ಇಲ್ಲ. ಅಂತಹ ಅನುಗ್ರಹವನ್ನು ಭಗವಂತ ಅವರಿಗೆ ಮಾಡಿದ್ದಾನೆ. ಬರೆಸಿಕೊಂಡಿರುವಂತೆ, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು, ಇಷ್ಟು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಭಗವಂತ ಅವರಿಂದ ಅದನ್ನು ಮಾಡಿಸ್ತಾ ಇದ್ದಾನೆ. ಆ ಮೂಲಕ ಜನಸಾಮಾನ್ಯರಲ್ಲಿ ವಿಶೇಷವಾಗಿ ಈ ಸಾಹಿತ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಅದರ ಫಲ ಸಮಾಜದಲ್ಲಿ ನಿರಂತರವಾಗಿ ತಲೆಮಾರುಗಳ ತನಕ ದೊರಕತ್ತೆ. ಅಂತಹ ದೊಡ್ಡ ತಪಸ್ಸನ್ನು ಮಾಡ್ತಾ ಇರುವಂತಹ ರಾಮಚಂದ್ರಾಚಾರ್ಯರಿಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣರ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣ. ಪರಮ ಪೂಜ್ಯ